ಶಾಲ ಹಾಕಿದ್ದೀನಿ. ಯಾಕಂತ ಹೇಳಿದರೆ ಮಳೆ ಬರ್ತಾ ಉಂಟು, ಸುಮ್ಮನೆ ಕೊಡೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಶಾಲ್ ಹಾಕೊಂಡು ಹೋಗ್ತಿದ್ದೀನಿ. ಒಡೆ ಬರ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾವಿವತ್ತು ಮಾವನ ಮನೆಗೆ ಹೊರಡ್ತಿದ್ದೇವೆ ಅಂತ ಹೇಳಿದರೆ ಮಾವ ಹೊಸ ಮನೆ ಮಾಡಿದ್ದಾರೆ. ಸೊ ಹಾಗೆ ಅವರು ನೋಡಲಿಕ್ಕೆ ಬನ್ನಿ ಅಂತ ಕರೆದಿದ್ದರು. ನಾವು ಇಲ್ಲಿ ತನಕ ಹೋಗಿರಲಿಲ್ಲ. ಸೊ ಹಾಗೆ ಆಂಟಿ ಬರ್ತಾರಂತೆ ಕಾರಲ್ಲಿ, ಅಂದರೆ ಇಲ್ಲಿ ಮನೆ ಎದುರಲ್ಲಿ, ಇದು ನನ್ನ ದೊಡ್ಡಮ್ಮನ ಮನೆ. ಸೊ ಹಾಗೆ ದೊಡ್ಡಮ್ಮನ ಮನೆ ಹತ್ತಿರ ಬರ್ತೇನೆ, ಅಲ್ಲಿಗೆ ಬನ್ನಿ ಅಂತ ಹೇಳಿದರು. ಈಗ ನಡ್ಕೊಂಡು ಹೋಗ್ತಿದ್ದೇವೆ. ಇನ್ನು ನಾನಿಲ್ಲಿ ಶಾಲೆ ಹಾಕಿದ್ದೀನಿ. ಯಾಕಂತ ಹೇಳಿದರೆ ಮಳೆ ಬರ್ತಾ ಉಂಟು, ಸುಮ್ಮನೆ ಕೊಡೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಾನು ಶಾಲ್ ಹಾಕೊಂಡು ಹೋಗ್ತಿದ್ದೀನಿ. ಅಮ್ಮ ಮತ್ತು ಅಪ್ಪ ಮಗುನ ಇಟ್ಕೊಂಡಿದ್ದಾರೆ, ಹೋಗ್ತಿದ್ದಾರೆ ಮುಂದ್ಗಡೆ, ಕೊಡೆ ಇಟ್ಕೊಂಡು ಮಗುನ ಇಟ್ಕೊಂಡಿದ್ದಾರೆ. ಸೊ ಹಾಗೆ ಅವರು ಹೋಗ್ತಿದ್ದಾರೆ. ಇನ್ನು ನಾವು ಇಲ್ಲಿ ನಿಲ್ತೇವೆ, ಅವ್ರು ಬಂದಾಗ ಹೋಗ್ಬೇಕಂತ ಹೇಳಿ. ಸೊ ಇಲ್ಲಿ ನೋಡಿ, ಈಗ ಅಪ್ಪ ಮೊದಲು ಮಗುನ ಕೊಡೆ ಇಟ್ಕೊಂಡು ಹೋಗ್ತಿದ್ರು, ಈಗ ಅಮ್ಮ ತಗೊಂಡ್ರು. ಸೊ ಅಮ್ಮ ಕೊಡೆ ಇಟ್ಕೊಂಡಿದ್ದಾರೆ. ನಾವು ಸುಮ್ಮನೆ 1-2-3 ಕೊಡೆ ಬೇಕಲ್ಲ, ಅದಕ್ಕೋಸ್ಕರ ಕಾರಲ್ಲಿ ಹೋಗೋದಲ್ಲ, ಅದಕ್ಕೆ ಒಂದೇ ಕೊಡೆ ಸಾಕು ಅಂತ ಹೇಳಿ ಹೋಗ್ತಿದ್ದೀವಿ. ನೋಡಿ, ನಮ್ಮ ರಾಯು ಕ್ಯೂಟಾಗಿ ರೆಡಿಯಾಗಿದ್ದಾನೆ. ರೋಪಿನ್. ಸೊ ಇದು ನಮ್ಮ ಭಜನಾ ಮಂದಿರ. ಸೊ ಹಾಗೆ ಇಲ್ಲಿ ಕೂತ್ಕೊಳ್ತೇವೆ, ಅವರು ಬಂದಾಗ ಹೋಗಿದ್ರೆ ಆಯಿತು, ಕಾರಲ್ಲಿ ಬರ್ತೇನೆ ಅಂತ ಹೇಳಿದ್ರಲ್ಲ. ಸೊ ಹಾಗೆ ಇನ್ನು ನೀವು ನೋಡ್ತಿರ್ಬೋದು, ನಾನು ಶಾಲ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಹನಿ ಮಳೆ ಬರ್ತಾ ಉಂಟು, ಹಾಗೆ ಶಾಲ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನಿಲ್ಲಿ ಕಾರಲ್ಲಿ ಅಲ್ಲಿ ರೀಚ್ ಆಗುವಾಗ ಲಾಗನ್ನು ಕಂಟಿನ್ಯೂ ಮಾಡಿದೆ. ನಂದು ಬ್ಯಾಕ್ ಕ್ಯಾಮರಾ ಎಲ್ಲ ಹೋಗಿದೆ, ಸ್ವಲ್ಪ ಕೂಡ ಕ್ವಾಲಿಟಿ ಒಳ್ಳೆಯದಿಲ್ಲ, ನೀವು ನೋಡ್ತಿರ್ಬೋದು ಎಷ್ಟು ಡಲ್ ಆಗಿದೆ ಅಂತ ಹೇಳಿ. ಇನ್ನು ನಾವಿಲ್ಲಿ ಎಲ್ಲರೂ ಹೊರಟಿದ್ದೇವೆ, ಮಾವ ಮತ್ತು ನಾವಿಲ್ಲಿ ಎಲ್ಲರೂ ಹೊರಟಿದ್ದೇವೆ, ಚಿಕ್ಕಮ್ಮ, ನಾನು, ಚಿಕ್ಕಮ್ಮನ ಮಗ ಮತ್ತು ಅಂಕಲ್ ಮತ್ತು ಅಪ್ಪ ಅಮ್ಮ, ನಾನು ರಾಯು ಎಲ್ಲರೂ ಹೊರಟಿದ್ದೇವೆ. ಇನ್ನು ನಾವಿಲ್ಲಿ ರೀಚ್ ಆದ್ವಿ. ಇನ್ನು ನೋಡ್ತಿರ್ಬೋದು ನೀವು ನಮ್ಮ ರಾಯು ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾನೆ ಅಂತ ಹೇಳಿ. ಅವನಿಗೆ ಸ್ವಲ್ಪ ಹೊರಗಡೆ ಬರೋದು ತುಂಬ ದಿವಸ ಆಯ್ತಲ್ಲ, ಅವನಿಗೆ ತುಂಬ ಇಷ್ಟ ಆಯಿತು ಇಲ್ಲಿಗೆ ಬಂದು. ಇನ್ನು ನಾವು ಇಲ್ಲಿ ಉಡುಪಿಗೆ ಬಂದು ಇಲ್ಲಿ ನಾನು ಅವರ ಪಾರ್ಕಿಂಗ್ ಏರಿಯಾದಿಂದ ಲಾಗನ್ನು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಇನ್ನು ಇಲ್ಲಿ ನೋಡ್ತಿರ್ಬೋದು, ಬದಿಯಲ್ಲೆಲ್ಲ ತುಳಸಿ ಕಟ್ಟೆಲ್ಲ ಇಟ್ಟಿದ್ದಾರೆ. ಅವರದ್ದು ಓನು ಇದ್ದಂಥ ಬಿಲ್ಡಿಂಗ್ನವರೆಲ್ಲ ಅಲ್ಲಿ ಇರ್ತಾರಲ್ಲ ತುಳಸಿ ಕಟ್ಟೆಲ್ಲ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಕೂಡ ಕೆಲಸ ಬಾಕಿ ಉಂಟಂತ ಮಾಡ್ತಿದ್ದಾರೆ ಎಲ್ಲ. ಸೊ ಹಾಗೆ ನಾವಿಲ್ಲಿ ಮನೆಗೆ ರೀಚ್ ಆದ್ವಿ. ಇನ್ನು ಅವ್ರಿಗಂತೂ ತುಂಬ ಅಂದರೆ ತುಂಬ ಖುಷಿ ನಾವು ಬಂದದ್ದು. ನಾವು ಹೊರಟದ್ದು ಸಾಯಂಕಾಲ, ಊಟಕ್ಕೆಲ್ಲ ನಿಲ್ಲಿಲ್ಲ, ಸ್ವಲ್ಪ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿಗೆ ಹೊರಟದ್ದು. ಅದಕ್ಕೆ ಅವ್ರು ಹೇಳ್ತಿದ್ರು ಊಟಕ್ಕೆ ನಿಲ್ಲಕ್ಕೆ ನಿಮಗೆ ಹಾಗೆ ಹೀಗೆ ಅಂತ ಹೇಳಿ. ಆದರೆ ನಮಗೆ ಸ್ವಲ್ಪ ಬೇಗ ಬರಬೇಕಿತ್ತು, ಆಂಟಿಗೆಲ್ಲ ಬೇಗ ಹೋಗಿ ಬರಬೇಕಿತ್ತು ಅಂತ ಹೇಳಿ. ಮತ್ತು ನನ್ನ ಅಪ್ಪ ಕೂಡ ಹೊರಡ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದು ಇವರಿಗೆ ತುಂಬ ಖುಷಿ. ಇನ್ನು ನೀವು ನೋಡ್ತಿರ್ಬೋದು, ಇಲ್ಲಿಗೆ ಬಂದು ನಾನು ಇಲ್ಲಿ ಲಾಗನ್ ಆಗ್ತೀನಿ. ಇನ್ನು ಇದು ಟಾಪ್ ಫ್ಲೋರಲ್ಲಿರುವಂತಹ ಸ್ವಿಮ್ಮಿಂಗ್ ಪೂಲು. ನಂಗಂತ ಹೇಳಿದರೆ ಉಂಟಲ್ಲ, ನನಗೆ ಅದು ಹೇಗೆ ಫೀಲ್ ಆಯ್ತು ಅಂತ ಹೇಳಿದರೆ, ನಮ್ಮದು ಹೋಟೆಲ್ಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ತದಲ್ಲ ಟಾಪಲ್ಲಿ, ಆ ಥರ ಫೀಲ್ ಆಯಿತು. ನಾನೊಂದು ಮುನ್ನಾರಲ್ಲಿ ಹೋಟೆಲ್ಗೆ ಹೋಗಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿರುವಾಗ ನಾನು ಈ ಥರ ಸ್ವಿಮ್ಮಿಂಗ್ ಪೂಲನ್ನು ನೋಡಿದ್ದೆ. ನಂತರ ನೋಡೋದು ಇದೇ ಸೆಕೆಂಡ್ ಟೈಮು. ನನಗೆ ತುಂಬ ಇಷ್ಟ ಆಯಿತು. ಈ ಏರಿಯಾಸ್ ಹಾಗೇ ಇದು ಬಿಲ್ಡಿಂಗ್ ಇರ್ಬೋದು, ಫೆಸಿಲಿಟಿ ಆಗಿರ್ಬೋದು, ತುಂಬ ಇಷ್ಟ ಆಯಿತು. ಇನ್ನು ಮಕ್ಕಳಿಗೆ ಅಂತ ಹೇಳಿದರೆ ಹೇಳೋದೇ ಬೇಡ, ಅಲ್ಲಿಗೆ ಹೋದರೆ ಮತ್ತೆ ವಾಪಸ್ ಬರಲಿಕ್ಕೆ ಕೇಳಿದ್ರೆ, ಈವನ್ ನಮ್ಮ ರಾಯು ಕೂಡ ಅಲ್ಲಿಂದ ಬರೋದು ಬೇಡ ಅಂತ ಹೇಳಿ ಹಠ ಮಾಡಿ ಕೂತ್ಕೊಂಡಿದ್ದ. ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ, ಅವನಿಗೆ ಗೊತ್ತಾಗೋದಿಲ್ಲ, ಆದರೂ ಕೂಡ ಉಂಟಲ್ಲ ಅಲ್ಲಿದು ಪ್ಲೇಸಸ್ ಆಗಿರ್ಬೋದು, ಈವನ್
ನಮ್ಮದು ಮಕ್ಕಳದೆಲ್ಲ ಆಟ ಆಡುವುದು ಪ್ಲೇಸಸ್ ಆಗಿರ್ಬೋದು, ಎಲ್ಲವೂ ಕೂಡ ಫೆಸಿಲಿಟಿ ಕೂಡ ತುಂಬ ಒಳ್ಳೆಯದಿತ್ತು. ಹಾಗೆ ನಾವಿಲ್ಲಿ ಟಾಪಲ್ಲಿ ನಿಂತು ನಾನು ನಿಮಗೆ ತೋರಿಸ್ತಿದ್ದೇನೆ ನೋಡಿ, ಎಷ್ಟು ಡೌನ್ ಉಂಟು ಅಂತ ಹೇಳಿದ್ರು ಉಂಟು, ತುಂಬ ಡೌನ್ ಉಂಟು ಅದು. ಇನ್ನು ನಾನಿಲ್ಲಿ ಫ್ರಂಟ್ ಕ್ಯಾಮರಾದಲ್ಲಿ ನಿಮಗೆ ಲಾಗ್ ತೋರಿಸ್ತಿದ್ದೀನಿ, ಅದು ನನ್ನ ಬ್ಯಾಕ್ ಕ್ಯಾಮರಾ ಅಷ್ಟೊಂದು ಕ್ಲಿಯರಿಟಿ ಬರ್ತಿಲ್ಲಲ್ಲ, ಸೊ ಹಾಗೆ ನಾನು ಫ್ರಂಟ್ ಕ್ಯಾಮರಾದಲ್ಲಿ ನಿಮಗೆ ಸ್ವಲ್ಪ ತೋರಿಸ್ತಿದ್ದೇನೆ. ನನಗಂತೂ ಈ ಬಿಲ್ಡಿಂಗ್ ಅಂದರೆ ಈ ಏರಿಯಾ ತುಂಬ ಇಷ್ಟ ಆಯಿತು. ಇನ್ನು ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದರೆ ಹೇಳಿದೆ ಬೇಡ, ಅಷ್ಟೊಂದು ಇಷ್ಟ ಆಯಿತು ನನಗೆ. ನಮಗೇನು ಅಷ್ಟು ಇಷ್ಟ ಆಗುವಾಗ ಮಕ್ಕಳಿಗೆ ಇನ್ನು ಆಟ ಆಡುವಾಗ ಎಷ್ಟು ಇಷ್ಟ ಆಗಿರ್ಬೋದು. ಇನ್ನು ಮೋಡ ಕೂಡ ತುಂಬ ಆಗಿತ್ತು, ಇನ್ನು ಮಳೆ ಬರುವ ಸಾಧ್ಯತೆ ಕೂಡ ಜಾಸ್ತಿ ಇತ್ತು. ಸೊ ಹಾಗೆ ನಾವು ಸ್ವಲ್ಪ ಮಳೆ ಬಿಟ್ಟಿತ್ತು, ಹಾಗೆ ನಾವು ಇಲ್ಲಿ ಟಾಪ್ ಫ್ಲೋರಿಗೆ ಬಂದು ಸ್ವಿಮ್ಮಿಂಗ್ ಪೂಲ್ ನೋಡಿ ಹೋಗೋಣ ಅಂತ ಹೇಳಿ ನಾನು ಮತ್ತು ಎಲ್ಲರೂ ಕೂಡ ಬಂದ್ವಿ, ಮಾವನವರು ಎಲ್ಲರೂ ಕೂಡ ಬಂದರು. ಇನ್ನು ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಿರ್ತಾರಂತೆ, ಜಾಸ್ತಿ ಟೈಮಿಂಗ್ಸ್ ಕೂಡ ಹಾಕ್ತಾರೆ. ಸೊ ಹಾಗೆ ಇಲ್ಲಿ ನಾವು ಬಂದು ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನಾನಿಲ್ಲಿ ತೋರಿಸ್ತಿದ್ದೇನೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಇನ್ನು ಇಲ್ಲಿ ನಾವು ಜಿಮ್ ಏರಿಯಾ ಕೂಡ ಬಂದ್ವಿ. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಆಟ ಆಡಲಿಕ್ಕೆ ಸಹ ಇತ್ತು ಮತ್ತು ಜಿಮ್ ಕೂಡ ಇತ್ತು. ಎಲ್ಲರೂ ಜಿಮ್ಮಲ್ಲಿ ಈಗ ಜಿಮ್ ಮಾಡೋದಂತ ಹೇಳಿ ಇಲ್ಲಿ ಒಬ್ಬೊಬ್ಬರು ಟ್ರೈ ಮಾಡ್ತಿದ್ದಾರೆ ಒಂದೊಂದು. ಸೊ ಹಾಗೆ ಇಲ್ಲಿ ನನ್ನ ಅಂಕಲ್ ಮತ್ತು ಮಾವ ಎಲ್ಲರೂ ಕೂಡ ಒಂದೊಂದು ಟ್ರೈ ಮಾಡ್ತಿದ್ದಾರೆ. ಇನ್ನು ಮಕ್ಕಳು ಅಂತ ಹೇಳಿದರೆ ಹೇಳೋದು ಬೇಡ, ಆಚೆ ಸೈಡಲ್ಲಿ ಸ್ವಲ್ಪ ಕ್ಯಾರಮ್ ಬೋರ್ಡು, ಇಲ್ಲಿ ಫುಟ್ಬಾಲ್ ಇದೆಲ್ಲ ಇತ್ತು. ಸೊ ಹಾಗೆ ಅದನ್ನೆಲ್ಲ ಆಟ ಆಡಬೇಕಂತ ಹೇಳಿ ಅಲ್ಲಿಗೆ ಹೋಗ್ತಿದ್ರು. ಇನ್ನು ರಾಯ್ ನೋಡಿ ಆಂಟಿ ಹತ್ರ ಕೂತ್ಕೊಂಡಿದ್ದಾನೆ. ಅವನುಂಟಲ್ಲ ಇಲ್ಲಿಂದ ಉಂಟಲ್ಲ ವಾಪಸ್ಸು ನಾವು ಎಷ್ಟು ಅಂದರೆ ಕೇಳಲೇ ಇಲ್ಲ, ಹೋಗೋಣ ಮನೆಗೆ ಹೋಗೋಣ ಅಂತ ಹೇಳಿದ್ರು, ಕೇಳಲೇ ಇಲ್ಲ, ಇಲ್ಲಿಂದ ಬರಲಿಕ್ಕೆ ಅಂತ ಯಾರಿಲ್ಲ, ಎಲ್ಲರೂ ಹೋದರೂ ಕೂಡ ಉಂಟ ಅವನು ಕೆಳಗಡೆ ಕೂತ್ಕೊಂಡು ನಾನು ಬರೋದಿಲ್ಲ ಅಂತ ಇಲ್ಲಿ ಆಟನೇ ಮಾಡ್ತಿದ್ದೆ, ಹೋಗ್ತಾನೆ ಇದ್ದದ್ದು. ಸೊ ಇಲ್ಲಿ ಎಲ್ಲ ಕೂಡ ಬಾಲ್ ಎಲ್ಲ ಇತ್ತಲ್ಲ, ಸೊ ಅವನಿಗೆ ನೋಡಿ ಖುಷಿ ಆಯಿತು.